ಕೊನೆಗೂ ಉತ್ತರ ಕರ್ನಾಟಕದ ಯುವಕರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಹೌದು, ಉತ್ತರ ಕರ್ನಾಟಕದ ಅನೇಕ ಕಡೆ ಯುವಕರು ಸಾರಿಗೆ ಬಸ್ಗಳ ಮೇಲಿದ್ದ ಈ ಗುಟ್ಕಾ ಜಾಹೀರಾತುಗಳ ಪೋಸ್ಟರ್ಗಳನ್ನು ಕಿತ್ತಾಕೋ ವಿಡಿಯೋಗಳನ್ನು ಕಳೆದ ಕೆಲವು ದಿನಗಳಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಿ. ವರ್ಷಗಳಿಂದ ರಾಜ್ಯದ ಸಾರಿಗೆ ಬಸ್ಗಳ ತುಂಬ ಕಾಣಿಸಿದ್ದ ಈ ಗುಟ್ಕಾ ತಂಬಾಕಿನ ಜಾಹೀರಾತುಗಳು ನೋಡುಗರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದವು. ಸಾರ್ವಜನಿಕ ಸಾರಿಗೆ ಬಸ್ಗಳ ಮೇಲೆ ಇಂಥ ಕೆಟ್ಟ ಚಟಗಳನ್ನು ಪ್ರೇರೇಪಿಸುವ ಈ ತರಹದ ಅಡ್ವರ್ಟೈಸ್ಮೆಂಟ್ಗಳು ಯಾಕೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾನೆ ಇದ್ರು. ಮೊದಲೇ ಆದಾಯ ಕಡಿಮೆಯಾಗಿ ಸೊರಗಿದ್ದ ಸಾರಿಗೆ ನಿಗಮಕ್ಕೆ ಈ ರೀತಿಯಾದ ಜಾಹೀರಾತುಗಳಿಂದ ಹಣ ಬರಲಿ ಅಂತ ಸಾರಿಗೆ ಸಚಿವರು ಸುಮ್ಮನೆ ಇದ್ರೇನೋ. ಆದರೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿರುದ್ಧ ಭಾರೀ ಅಭಿಯಾನ ಶುರುವಾಯಿತು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಇನ್ಮೇಲೆ ಬಸ್ಗಳ ಮೇಲೆ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ತಂಬಾಕು ಮತ್ತು ಗುಟ್ಕಾಗಳಿಗೆ ಸಂಬಂಧಿಸಿದಂಥ ಜಾಹೀರಾತುಗಳು ಇರಕೂಡ್ದು ಅಂತ ಆದೇಶ ಮಾಡಿದ್ದಾರೆ. ಆದರೆ ಇವುಗಳನ್ನು ಹಂತ ಹಂತವಾಗಿ ತೆಗಿಬೇಕು ಅಂತ ಅವರು ಹೇಳಿರೋದ್ರಿಂದ ಬಹುಶಃ ಕಂಪನಿಗಳು ನಿಗಮದ ಜೊತೆ ಮಾಡಿಕೊಂಡಿರೋ ಒಪ್ಪಂದ ಮುಗಿದ ಮೇಲೆ ತೆಗೆಯೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಬೋದೇನೋ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್.